ನಮಸ್ಕಾರ ಸ್ನೇಹಿತರೆ, ವೆಜ್ ರೆಸಿಪೀಸ್ ಬೈ ಚೇತನ ಚಾನೆಲ್ಗೆ ಸ್ವಾಗತ. ಇವಾಗ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಸೀಸನ್ ನಡೀತಾ ಇದೆ. ಈ ಎರಡು ಫ್ರೂಟ್ಸ್ ಇದು ಸ್ಪೆಷಾಲಿಟಿ ಏನಂದರೆ ಅವು ಎಳೆದಾಗಿರುವಾಗ ಅಥವಾ ಹಣ್ಣಾದ ಮೇಲೆ ಕೂಡ ಅದರಲ್ಲಿ ನಾವು ವೆರೈಟಿ ಆಫ್ ಫುಡ್ ಅಥವಾ ರೆಸಿಪಿಗಳನ್ನು ಪ್ರಿಪೇರ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಎಳೆ ಹಲಸಿನಕಾಯಿಯ ಬಜೆ ಅಥವಾ ಪಕೋಡ. ಹೊರಗಡೆ ಮಳೆ ಬರ್ತಾ ಇರುವಾಗ ಸಂಜೆ ಹೊತ್ತಿಗೆ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಒಂದು ಎಳೆ ಹಲಸಿನಕಾಯಲ್ಲಿ ನಾವು 2 ರೆಸಿಪಿ ಮಾಡಿದೆವು, ಸಾಂಬಾರು ಮತ್ತು ಪಕೋಡ. ಹೊರಗಿನ ಸಿಪ್ಪೆಯನ್ನು ತೆಗೆದು ಅದನ್ನು ಹೋಳುಗಳಾಗಿ ಮಾಡಿಕೊಳ್ಬೇಕು. ಆಮೇಲೆ ಈ ಥರ ನಾವು ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದು ತುಂಬ ಎಳೆದಾಗಿರುವ ಕಾರಣ ಇದರ ಮಧ್ಯದ ತಿರುಳನ್ನು ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಮೇಣವನ್ನು ಮಾತ್ರ ಚೆನ್ನಾಗಿ ತೆಗೆದಿರಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಸಣ್ಣಗೆ ಹೆಚ್ಚಿರುವ ಹಲಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಸ್ಲೈಸ್ ಮಾಡಿರುವಂಥದ್ದು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ 2 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ 2 ದೊಡ್ಡ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೇಕಿದ್ರೆ 1 ರಿಂದ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಹಿಟ್ಟು ಕಲಸುವಾಗ ಡ್ರೈ ಎನಿಸಿದರೆ ಮಾತ್ರ ನೀರನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ್ಮೇಲೆ ಮಿಶ್ರಣವನ್ನು ಸಣ್ಣ ಸಣ್ಣ ಪಕೋಡ ಥರ ಹಾಕಿ ಗೋಲ್ಡನ್ ಯೆಲ್ಲೋ ಆಗುವವರೆಗೆ ಇದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿ. ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಿದರೆ ಹೊರಗಡೆ ಕಲರ್ ತುಂಬ ಡಾರ್ಕ್ ಆಗಿ ಕರಟಿ ಹೋದ ಹಾಗೆ ಆಗ್ತದೆ, ಒಳಗಡೆಯಿಂದ ಕಡಲೆ ಹಿಟ್ಟು ಹಾಗೆ ಬೇಯದೇ ಇರ್ತದೆ. ಗುಜ್ಜೆ ಬಜೆ ಮಾಡಲಿಕ್ಕೆ ನೀರುಳ್ಳಿಯನ್ನು ಆ್ಯಡ್ ಮಾಡಬೇಕು ಅಂತಲೇ ಏನಿಲ್ಲ, ಬೇಕಿದ್ದರೆ ಮಾಡ್ಕೊಳ್ಬಹುದು, ಇಲ್ಲಾಂದರೆ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಣ್ಣ ಬಂದರೆ ಸಾಕು. ರುಚಿಕರವಾದ ಕ್ರಿಸ್ಪಿ ಗುಜ್ಜೆ ಬಜೆ ರೆಡಿ ಆಯಿತು. ಸಂಜೆಯ ಟೀ ಅಥವಾ ಕಾಫಿಗೆ ಇದು ಒಳ್ಳೆಯ ಕಾಂಬಿನೇಷನ್. ಹೇಗೂ ಹಲಸಿನಕಾಯಿ ಸೀಸನ್ ನಡೀತಾ ಇದೆ, ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.